ಚರಂಡಿ ಅವ್ಯವಸ್ಥೆಗೆ ಗ್ರಾಮಸ್ಥರ ಆಕ್ರೋಶ. ಕೋಲಾರ ಜಿಲ್ಲೆಯ ಶ್ರೀನಿವಾಸ್ಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಿಗುವಪಾಪಿಶೆಟ್ಟಿಪಲ್ಲಿ ಗ್ರಾಮದಲ್ಲಿ ಚರಂಡಿಗಳ ಸಮರ್ಪಕ ನಿರ್ವಹಣೆ ಇಲ್ಲದ ಕಾರಣ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚರಂಡಿಗಳಲ್ಲಿ ಕಸ, ಮಣ್ಣು ತುಂಬಿಕೊಂಡಿರುವುದರಿಂದ ನೀರು ರಸ್ತೆ ಮೇಲೆಯೇ ಹರಿಯುತ್ತಿದ್ದು ದುರ್ವಾಸನೆ ವ್ಯಾಪಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದರಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಮಕ್ಕಳು, ವೃದ್ಧರು ಹಾಗೂ ಸಾರ್ವಜನಿಕರು ಸಂಚರಿಸಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ಕುಡಿಯುವ ನೀರಿನ ಟ್ಯಾಂಕ್ ಸುತ್ತಲೂ ಸ್ವಚ್ಛತೆ ಕೊರತೆಯಿದ್ದು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಆತಂಕ ವ್ಯಕ್ತವಾಗಿದೆ. ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿರುವ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು. ಇಲ್ಲವಾದರೆ ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿ ಚರಂಡಿ ಎಲ್ಲ ಕ್ಲೀನ್ ಮಾಡ್ತಾ ಇಲ್ಲ, ತಾನೇ ಗಲೀಜೈತೆ ಜಾಸ್ತಿ. ನೋಡಿ, ಈ ಥರ ಐತೆ ಎಲ್ಲ ನೋಡಿ, ನೀವು ಜಾಸ್ತಿ ಗಲೀಜೈತೆ. ಯಾರು ಕ್ಲೀನ್ ಮಾಡ್ತಾ ಇಲ್ಲ, ಅವರು ಯಾರು ಸರಿಯಾಗಿ ಹಾಕ್ಸ್ಕೊತಾ ಇಲ್ಲ, ಯಾರು ಎಲ್ಲಿ ಯಾರು ಕೆಲಸ ಇಲ್ಲ. ಹಿಂಗೈತೆ ಇದು ಹೋರಾಡ್ತಾರೆ. ಎಲ್ಲ ಗಲೀಜು ಜಾಸ್ತಿ ಐತೆ. ಈ ಸೊಳ್ಳೆಗಳು ಕಚ್ತಾವೆ, ಜ್ವರಗಳು ಬರ್ತವೆ ಹುಡುಗರಿಗೆ. ಜಾಸ್ತಿ ಕಸ ಚರಂಡಿ ತುಂಬೋಗಿದೆ, ಅವೆಲ್ಲ ಕ್ಲೀನ್ ಮಾಡ್ತಾ ಇಲ್ಲ. ಯಾರು ಪಂಚಾಯತ್ನಲ್ಲಿ ಇದೆಲ್ಲ ಕಳ್ಸ್ಕೊಳ್ತಾ ಇಲ್ಲ. ಅವ್ರಿಗೆ ಹೇಳಿದ್ರು ಅವರು ಬಂದು ನೋಡ್ತಾನೂ ಇಲ್ಲ, ಏನೂ ನೋಡ್ತಾನೂ ಇಲ್ಲ. ಜಾಸ್ತಿ ಗಲೀಜು ಐತೆ. ನೀರು ಜಾಸ್ತಿ ಹೋಗ್ತಾ ಇವೆ, ಚರಂಡಿಯಿಂದ ಹೋಗ್ತಾ ಇಲ್ಲ. ಮಾತಾಡೋದು ದುಪಾಯಿಪಲ್ಲೆ ಕೋಯಿಲ್ ಪಂಚಾಯತಿ ಶ್ರೀನಿವಾಸ್ಪುರ ತಾಲೂಕು ಕೋಲಾರ ಡಿಸ್ಟ್ರಿಕ್ಟ್. ನಮ್ಮದು ಏನಿಲ್ಲ, ಚರಂಡಿಗಳೆಲ್ಲ ತುಂಬೋಗ್ಬಿಟ್ಟು ನೀರೆಲ್ಲ ಮನೆ ಮುಂದೆ ಹೋಗ್ತಾವೆ. ಇದರಲ್ಲಿ ಯಾರೂ ತಲೆ ಕಸ್ಕೊತಾ ಇಲ್ಲ. ಪಿ ಡಿ ಒ ಆಗಲಿ, ವಾಟರ್ ಮ್ಯಾನ್ ಆಗಲಿ, ಪಂಚಾಯತ್ ಅವರಾಗಲಿ ಏನು ಬಂದರೂ ಏನಪ್ಪ ಅಯ್ಯೋ ನಾವೇನು ಮಾಡೋದು ಅಂತವ್ರೆ. ನೀವು ದಯವಿಟ್ಟು ಬಂದು ಇದನ್ನು ನಮಗೆ ಕ್ಲೀನ್ ಮಾಡಿಸ್ಕೊಂಡು ಇದು ಮಾಡ್ತಾ. ಹುಡುಗರು ಓಡಾಡೋಕ್ಕಾಗ್ತಾ ಇಲ್ಲ, ಬರೀ ಸೊಳ್ಳೆಗಳು. ಹುಡುಗರು ಮನೆಯಿಂದ ಆಚೆ ಬರ್ತಾ ಇಲ್ಲ. ಇದು ಈ ಥರ ಐತೆ. ನೀವೇ ಬಂದು ಇದನ್ನು ಇದು ಮಾಡಬೇಕು ಅಂತ ನಾವು ಇದು ಮಾಡ್ತಾಯಿದ್ದೀವಿ.